ಮತ್ತು ಯಾವ ಬ್ಯಾಂಕ್ಗಳು ಮತ್ತು ಇನ್ಶೂರೆನ್ಸು PNT BSNL ಎಲ್ಲ ಡಿಪಾರ್ಟ್ಮೆಂಟ್ನು ವಿಸಿಟ್ ಮಾಡಿ ಯಾಕೆ ನೀವು ಬ್ಯಾಕ್ಲಾಗ್ ತುಂಬಿಲ್ಲ, ಯಾಕೆ ನೀವು ಪ್ರಮೋಷನ್ ಕೊಟ್ಟಿಲ್ಲ, ಎಲ್ಲನೂ ಕ್ವಶನ್ ಮಾಡಿ ಅವ್ರಿಗೆಲ್ಲ ನ್ಯಾಯ ಕೊಡಿಸಿದ್ದೀನಿ. ಮತ್ತು ನಾನು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆದಮೇಲೆ ನನಗೆ ಹೋಗಿದ್ದು ಬಿದ್ದಿದ್ದಂತೆ 75 ವರ್ಷ ನನಗೋಗಿ ಬಿದ್ದಿತ್ತು ಮೀಟ್ರ್ ಗೇಜ್ ಆಗಿ ಎಲ್ಲ ಆಗಿತ್ತು. ಚಾಮರಾಜನಗರ ಮೆಟ್ಟು ಇದು ಶಿವಮೊಗ್ಗ ತಾಲೂಕು ಇವು ಯಾವುದೂ ಆಗಿರಲಿಲ್ಲ. ಆವಾಗ ಪ್ರತಿ ಮೀಟಿಂಗ್ನಲ್ಲಿ ಗಲಾಟೆ ಮಾಡಿ 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 ಕೊನೆಗೆ ನಮ್ಮ ಬ್ರಾಡ್ ಗೇಜ್ಗೆ ಸೇರಿಸಿದೆ. ಒಂದು ನಿಮಿಷ ಸರ್, ಈಗ ಸರ್ ನೀವು ಪ್ರಬಲ ಟಿಕೆಟ್ ಆಕಾಂಕ್ಷಿ ಅಂತ ಹೇಳ್ತಾ ಇದ್ರಿ. ಈಗ HC ಮಹದೇವಪ್ಪ ಅವರು ಹಾಗೆ JNN ಇದ್ದಾರೆ, ಅವರಿಬ್ಬರ ನಡುವೆ ನಿಮ್ಗೇನಾದ್ರು ಆಗುತ್ತಾ ಅಥವಾ ಹೇಗೆ ಸರ್? ಏನಾದ್ರು ಮನವಿ ಮಾಡಿದರೆ ವರಿಷ್ಠರಲ್ಲಿ ಈ ಬಗ್ಗೆ? ನಾನು ಅವ್ರ ಹತ್ರ ಮನವಿ ಮಾಡಿದ್ದೀನಿ. ನನಗೆ 100% ನನಗೆ ಯಾಕೆ ನನ್ನ ಹಿರಿತನ ಮತ್ತು ನೀವು ಕಂಪೇರ್ ಮಾಡಿದ್ರೆ ನಾನು ಇವ್ರಿಗೆಲ್ಲರಿಗಿಂತ ಆಮೇಲೆ ಮೂರೋಗಿ ಎಲ್ಲರೂ ಒಂದೊಂದು ಥರ ಇದ್ದಿದ್ದರೆ ನಾನು ಅವಿರತವಾಗಿ ಅವ್ರ ಟಚ್ನಲ್ಲಿರ್ತಕ್ಕಂಥವ್ನು. ನನ್ನನ್ನು ಸಾಧು ಪ್ರಾಣಿಯವನೊಬ್ಬ ಹಸು ಥರ ಮನುಷ್ಯನವನು, ಮುಂದೆ ಬಂದರೆ ಒದೆಯೋದಿಲ್ಲ, ಹಿಂದೆ ಬಂದರೆ ಮುಂದೆ ಬಂದರೆ ಕಿವಿಯೆಲ್ಲ, ಹಿಂದೆ ಬಂದರೆ ಒದೆಯಲ್ಲ, ಒಳ್ಳೆ ಮನುಷ್ಯ. ಇಂಥವ್ರು ನಮ್ಮ MP ಆಗಿ ಬರಬೇಕಂದ್ರೆ ಜನ ಆಸೆ ಪಡ್ತಾರೆ. ಹಾಗಾಗಿ ನಾನು ನನ್ನ ಜನಕ್ಕೋಸ್ಕರ ನಾನು ಇನ್ನೊಂದು ಟರ್ಮು ನಾನು ಆಗಬೇಕು ಅಂತೇಳಿ ನಾನು ಆಸೆ ಪಟ್ಟಿದ್ದೀನಿ. ಅದನ್ನು ನನ್ನ ಇಂಗಿತವನ್ನು ನನ್ನ ವರಿಷ್ಠರಲ್ಲೂ ಹೇಳ್ಕೊಂಡಿದ್ದೀನಿ. ನಿಜ ಹೇಳಬೇಕು ಅಂದರೆ ನನಗೆ ಸುಮಾರು ಜನ ನನ್ನ ಹತ್ರ ನಮ್ಮ ವೋಟರ್ಸ್ ಬಂದು ಕೇಳ್ತಾಯಿದ್ರು, ಸರ್ ನೀವು ಎಲ್ಲರೂ ಬಂದು ಪ್ರೆಸ್ ಮೀಟ್ ಮಾಡ್ತಾಯಿದ್ದಾರೆ, ನೀವು ಯಾಕೆ ಒಂದಿನ ಪ್ರೆಸ್ ಮೀಟ್ ಮಾಡಿರಲ್ಲ, ಯಾಕೆ ನಿಮಗೆ ಏನು ಕ್ಯಾಂಡಿಡೇಟ್ ಆಗೋ ಇಷ್ಟ ಇಲ್ವಾ ಅಥವಾ ಆಗ್ತೀನಿ ಅನ್ನೋ ಒಂದು ಜನಕ್ಕೆ ಗೊತ್ತಾಗಬೇಡವಾ ಸ್ವಾಮಿ, ನೀವು ಬಂದು ಒಂದು ಪ್ರೆಸ್ ಮೀಟ್ ಮಾಡಿ. ಹಾಗಾಗಿ ನಾನು ಅದು ಸರಿ, ನಾವು ಎಷ್ಟೇ ಸಿದ್ದರಾಮಯ್ಯನವರು ಶಿವಕುಮಾರ್ ಅವ್ರ ಜೊತೆ ಬರಬೇಕಾದ್ರು ನಮ್ಮ ಮೀಡಿಯಾದಲ್ಲಿ ಬರಬೇಕು ಅಂಥೇಳಿ ಆಗ ಇವತ್ತು ನನ್ನ ತಮ್ಮನಿಗೆ ಹೇಳಿ ಒಂದು ಅರೇಂಜ್ ಮಾಡಪ್ಪ, ಈ ಥರ ನಾನು ಬರ್ತಾಯಿದ್ದೀನಿ ಅಂದರೆ 10:30 ಟೈಮ್ ಕೊಟ್ಟು ಅದು ಬಂದ ಉದ್ದೇಶ ಇಷ್ಟೇ. ನಾನು ಒಬ್ಬ ಪ್ರಬಲ ಆಕಾಂಕ್ಷಿ ಅಂತ ಹೇಳೋದು, ಹೈಲೈಟ್ ಮಾಡೋದು ಒಂದು ಉದ್ದೇಶ ಆಯಿತು. ಆಮೇಲೆ ನಾ ಮಾಡಿದ ಸಾಧನೆಗಳೇನಿದೆ, 5 ವರ್ಷ MP ಆಗಿ ಮತ್ತು 3 ವರ್ಷ ಎಂಥದ್ದು SC ಕಮಿಷನ್ ಮೆಂಬರ್ ಆಗಿ ಮತ್ತು 3 ವರ್ಷ ಸಫಾಯಿ ಕರ್ಮಚಾರಿ ಚೇರ್ಮನ್ ಆಗಿ ಏನೇನು ಸಾಧನೆ ಮಾಡಿದ್ದೀನಿ ಅದನ್ನು ಹೇಳ್ಕೊಳಕ್ಕೆ ನನ್ನ ಯಾವುದಷ್ಟು ಮೀಡಿಯಾ ಇದಿರಲಿಲ್ಲ. ಇವತ್ತು ನಾವು ಮಾಡಿರೋಂಥ ಕಾರ್ಯಗಳು ಅಜರಾಮರ, ಯಾವ MP ಆಗಲಿ ಯಾವ MLA ಯಾರು ಮಾಡದೇ ಇರೋ ಕೆಲಸನ ನಾನು ಮಾಡಬಲ್ಲ ಸಂತೃಪ್ತಿ ನನಗೆ. ಅದರಲ್ಲೂ ಎಸ್ಪೆಷಲಿ ನಮ್ಮ ಪೌರ ಕಾರ್ಮಿಕರಿಗೆ ನಾವು ಮಾಡಿರುವಂಥ ಒಂದು ಸೇವೆ ಅವಿಸ್ಮರಣೀಯ.